ನೀವು ಯಾವಾಗಲೂ ಹೀಗೆ ಮಾಡ್ತೀರಾ ಸಾರ್ಥಿ. ನೀವು ಮಾತ್ರ ಬೆಟ್ಟದಷ್ಟು ಪ್ರೀತಿ ಮಾಡ್ತೀರಾ, ಆದರೆ ನಾವು ನಿಮಗೆ ಪ್ರೀತಿ ತೋರ್ಸಕ್ಕೆ ಬಂದಾಗ ಸಂಕೋಚ ಪಡ್ಕೊಳ್ತೀರಾ. ನೀವು ನನಗೆ ನಮ್ಮ ಅಪ್ಪ ಅವನಷ್ಟೇ ಪ್ರೀತಿ ಕೊಟ್ಟಿಲ್ವಾ? ಹೌದು, ನೀವು ನನ್ನ ಮಗನ ತರ. ಹೌದು ಸಾರ್ಥಿ, ನೀವು ನನಗೆ ತಂದೆ ಸ್ಥಾನದಲ್ಲಿ ನಿಂತು ನನ್ನ ನೋಡ್ಕೊಂಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಅಯ್ಯೋ, ಹಳೇದೆಲ್ಲ ಈಗ ಯಾಕೆ ಬಿಡಿ ದೊಡ್ಡದು ಬಂದ್ರೆ. ಅದು ಯಾವಾಗಲೂ ನಿಮ್ಮನ್ನ ಮಗನ ಥರನೇ ನೋಡ್ತಿದ್ದಲ್ವಾ, ಅದಕ್ಕೆ ಹಾಗನ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ಇದೇನು ಸಲಿಗೆ ಕೊಟ್ಟಿದ್ದಕ್ಕೆ ಸಂಬಂಧಿಕರ ಥರ ಮಾತಾಡ್ಬಿಟ್ಟ ಅಂತ ಬೇಜಾರು ಮಾಡ್ಕೊಬೇಡಿ. ನಮ್ಮ ಯೋಗ್ಯತೆ ನಮಗೆ ಗೊತ್ತಿದೆ. ಸರಿ ದೊಡ್ಡದು ಮಗ, ಇನ್ನೇನಾದರೂ ಮಾತಾಡೋದಿತ್ತ? ಇಲ್ಲ ಸಾರ್ಥಿ. ಸರಿ, ಹಾಗಾದ್ರೆ ಫೋನ್ ಇಡ್ಲಾ? ಆಯ್ತು. ಹಾಗೆ ಇನ್ನೊಂದು ಮಾತು ಹೇಳಿ ಸಾರ್ಥಿ. ನನ್ನ ಫೋನು ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ನನ್ನ ಆರೋಗ್ಯ ವಿಚಾರಿಸೋದಾಗ್ಲಿ, ನನ್ನ ಹತ್ರ ಏನಾದರೂ ಮಾತಾಡಬೇಕು ಅಂತ ಅನ್ಸಿದ್ರೆ ನೇರವಾಗಿ ನನ್ನ ನಂಬರ್ಗೆ ಫೋನ್ ಮಾಡಿ. ಸರಿ ಸಾರ್ಥಿ. ಸರಿ, ಫೋನ್ ಇಡ್ತೀನಿ. ಸಾರ್ಥಿ ಯಾವತ್ತೂ ನನ್ನ ಹತ್ರ ಈ ರೀತಿ ಮಾತಾಡ್ತವ್ರಲ್ಲ, ಇವತ್ತು ಯಾಕೆ ಈ ರೀತಿ ಮಾತಾಡಿದ್ರು? ಪಾರ್ವತಿ ನೋಡಿದ್ರೆ ಅಪ್ಪ ಯಾವುದನ್ನು ನೋಡಿಲ್ಲ, ಅವ್ರಿಗೆ ನಮ್ಮ ಮೇಲೆ ಯಾವ ಅನುಮಾನವೂ ಬಂದಿಲ್ಲ ಅನ್ನೋ ಥರ ಮಾತಾಡಿದ್ಲು. ಆದರೆ ನಾನು ಸಾರ್ಥಿ ಜೊತೆ ಫೋನಲ್ಲಿ ಮಾತಾಡುವಾಗ ಅವ್ರ ಟೋನೇ ಬೇರೆ ಥರ ಇತ್ತು. ಅವರು ಬೇರೆ ಥರನೇ ಮಾತಾಡೋದು ಅಂತ ನನಗನ್ನಿಸ್ತು ಅಪ್ಪ. ಅಷ್ಟೇ ಅಲ್ಲ ಅಪ್ಪ, ಅವ್ರು ಬಿದ್ದಾಗ ಅವ್ರನ್ನ ಎತ್ಕೊಂಡೋಗಿ ಮಲಗಿಸ್ದೆ. ಅವ್ರಿಗೆ ಎಚ್ಚರ ಆದ ಕೂಡಲೇ ನನ್ನನ್ನು ನೋಡಿದ ತಕ್ಷಣ ನೀವು ಮನೆಗೆ ಹೊರಟ್ಬಿಡಿ ಅಂತ ಹೇಳಿದ್ರು. ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ ಅಪ್ಪ. ಸಾರ್ಥಿ ನನ್ನ ಜೊತೆ ಮೊದಲಿನ ಥರ ಬಿಹೇವ್ ಮಾಡ್ತಾ ಇಲ್ಲ, ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಲವ್ ಬಗ್ಗೆ ಅನುಮಾನ ಬಂದಿರ್ಬೋದು, ಇಲ್ಲ ಅಂದ್ರೆ ಅವ್ರು ನಾವು ತುಳಸಿ ಕಟ್ಟೆ ಸುತ್ತಾ ಇದನ್ನ ನೋಡಿರ್ಬೋದು. ಇಲ್ಲ ಆದಿತ್ಯ, ನನಗೆ ಹಾಗೆ ಅನ್ನಿಸ್ತಿಲ್ಲ. ನೀನು ಯೋಚನೆ ಮಾಡೋ ರೀತಿನೇ ಬೇರೆ, ನಾನು ಈ ಘಟನೆನ ಅನಲೈಸ್ ಮಾಡ್ತಿರೋ ರೀತಿನೇ ಬೇರೆ. ಇಲ್ಲ ಆದಿತ್ಯ, ಹನುಮಂತು ಮನಸ್ಸಲ್ಲಿ ನೀವಿಬ್ಬರ ಬಗ್ಗೆ ಆ ರೀತಿ ಅನುಮಾನ ಬಂದಿದ್ದಿದ್ರೆ ಅವನು ಪಾರ್ವತಿನ ಕೆಲಸಕ್ಕೆ ಕಳಿಸ್ತಿರ್ಲಿಲ್ಲ, ಅಥವಾ ಇಷ್ಟೊತ್ತಿಗೆ ಅವಳು ಹೊಡೆದು ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಹೊರಡೋ ನಿರ್ಧಾರ ಮಾಡ್ತಿದ್ದ. ಇಲ್ಲ ನಮ್ಮ ಹತ್ರನೋ ಅಖಿಲ ಹತ್ರನೋ ಈ ವಿಷಯದ ಬಗ್ಗೆ ಕೇಳ್ತಿದ್ದ, ಹೇಳ್ತಿದ್ದ. ಅದು ಅಲ್ಲದೆ ಹನುಮಂತು ನಿನ್ನ ನೀವು ನನ್ನ ಮಗನ್ ತರ ಅಂತ ಹೇಳ್ದ ಅಂದಿಯಲ್ಲ, ಅದೇನು ಹೊಸ್ತಲ್ವಲ್ಲ. ಹನುಮಂತು ಈ ಮನೆಗೆ ಕೆಲ್ಸಕ್ಕೆ ಸೇರಿದಾಗಿಂದ ನಮ್ಮ ಮಗನ್ ತರ ತಾನೇ ನೋಡ್ಕೊತಿರೋದು. ಅದನ್ನ ನಿನ್ನ ಪಾರ್ವತಿ ವಿಷಯಕ್ಕೆ ಯಾಕೆ ತಳಕ್ ಹಾಕ್ತಿದ್ಯಾ? ಹಾಗೆ ಹನುಮಂತುಗೆ ಹುಷಾರಿಲ್ದಿರೋದ್ರಿಂದ ಅವನ ಆರೋಗ್ಯ ವಿಚಾರಿಸ್ಕೊಳ್ಳೋಕೆ ಅವನು ಡಿಸ್ಟರ್ಬ್ ಮಾಡದೆ ಪಾರ್ವತಿಗೆ ಫೋನ್ ಮಾಡ್ತೀಯ ಅಂತ ಅನ್ಕೊಂಡು, ಪರವಾಗಿಲ್ಲ ಯಜಮಾನ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿರ್ಬೋದಲ್ವಾ? ಏನೋ ಗೊತ್ತಿಲ್ಲ ಅಪ್ಪ, ಯಾಕೋ ಪರಿಸ್ಥಿತಿನ ವಿರುದ್ಧವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಮನಸ್ಸಲ್ಲಿ ಏನೋ ಆತಂಕ, ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಅಪ್ಪ. ಆದಿತ್ಯ, ನಾನಿರೋವರೆಗೂ ನಿನ್ ಪ್ರೀತಿ ಏನೂ ಆಗಲ್ಲ. ಯುದ್ಧದಲ್ಲಿ ಸೈನಿಕ ಶತ್ರುಗಳ ಜೊತೆ ಹೋರಾಡಿದ್ರೆ, ಪ್ರೀತಿಯಲ್ಲಿ ನಾವು ಪರಿಸ್ಥಿತಿ ಜೊತೆ ಹೋರಾಡಬೇಕು. ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಡೋಂಟ್ ವರಿ ಮೈ ಸನ್. ಡ್ಯಾಡ್, ಸಪೋಸ್ ಬ್ರೋ ಹೇಳಿದ್ ಕರೆಕ್ಟ್ ಇದ್ದು ನೀವ್ ಹೇಳಿದ್ ಉಲ್ಟಾ ಆಗಿದ್ರೆ? ಒಂದ್ ವೇಳೆ ಹಾಗಾದ್ರೆ ತಾಂಬೂಲ ಹಿಡ್ಕೊಂಡು ಹನುಮಂತು ಮುಂದೆ ಹೋಗಿ ನಿಂತ್ಕೊಳ್ಳೋದು ಅಷ್ಟೇ, ಬೇರೆ ದಾರಿ ಇಲ್ಲ. ಆದ್ರೆ ಸಾರ್ಥಿ ಒಪ್ತಾರಪ್ಪ? ಒಪ್ಪಿಸ್ತೀನಿ ಅನ್ನೋ ನಂಬಿಕೆ ನನಗೆ. ಒಪ್ಲಿಲ್ಲ ಅಂದ್ರೆ ಅದನ್ನ ಆಗ ಯೋಚನೆ ಮಾಡೋಣ. ಅಲ್ಲಿವರೆಗೂ ನಂಬಿಕೆ ಕಳ್ಕೊಬೇಡಪ್ಪ. ಒಂದ್ ವೇಳೆ ನೀನ್ ಹೇಳ್ದಾಗೆ ಹನುಮಂತು ನಿಮ್ಮಿಬ್ಬರನ್ನ ತುಳಸಿ ಕಟ್ಟೆ ಹತ್ರ ನೋಡ್ದ ಅಂತಾನೆ ಇಟ್ಕೋ, ಖುಷಿ ಪಡು. ನಿನ್ ಪ್ರೀತಿ ಬೇಗ ಪಡ್ಕೊಡುತ್ತೆ. ಒಂದ್ ವೇಳೆ ನೋಡಿಲ್ಲ ಅನ್ಕೋ, ಸಮಾಧಾನ ಪಡು. ನಿಮ್ ಲವ್ ಎಂಜಾಯ್ ಮಾಡಕ್ಕೆ ಇನ್ನೂ ಸಮಯ ಸಿಕ್ತು ಅನ್ಕೋ. ಆದಿತ್ಯ, ನಿನ್ನ ಪಾರ್ವತಿ ಪ್ರೀತಿ ವಿಷಯ ಶಾಶ್ವತವಾಗಿ ಮುಚ್ಚಿಡಕ್ಕಾಗಲ್ಲ. ಆ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಒಂದ್ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದೀವಿ. ಈಗ ಆ ಸಮಯ ಹತ್ರ ಬರ್ತಾ ಇದೆ ಅನ್ಕೊಳ್ಳೋಣ. ಹೋರಾಡಕ್ ರೆಡಿಯಾಗಿರಿ. ಈಗ ನಿಮ್ಮಿಬ್ರಿ ಪ್ರೀತಿಗೆ
ಶತ್ರುಗಳಂತ ಭಾವಿಸೋದಾದ್ರೆ ಅದು ನಿಮ್ಮಮ್ಮ ಹನುಮಂತು. ಏನ್ ಡ್ಯಾಡ್, ಮಾಮ್ನ ಶತ್ರು ಅಂತ ಭಾವಿಸೋದ? ಆಯ್ತು, ಕಾಂಪಿಟೇಟರ್ ಅನ್ಕೊಳ್ಳೋಣ. ಆಟದಲ್ಲಿ ಎದುರಾಳಿನ ಶತ್ರು ತರ ನೋಡಿದ್ರೇನೆ ಕಿಚ್ಚು ಹೆಚ್ಚಾಗಿ ಗೆಲ್ಲಕ್ಕೆ ಛಲ ಹುಟ್ಟೋದು. ಆದಿತ್ಯ, ಅದೇ ತರ ನಿನ್ ಪ್ರೀತಿ ಯುದ್ಧದಲ್ಲಿ ನಿನ್ ಇಚ್ಛೆಗೆ ವಿರುದ್ಧವಾಗಿ ನಿಂತ್ಕೊಳ್ಳೋರ್ನ ಶತ್ರುಗಳಂತಾನೆ ಪರಿಗಣಿಸು. ಅವ್ರ ಮುಂದೆನೆ ಪ್ರೀತಿಲಿ ಗೆದ್ದು ತೋರಿಸು. ಈ ಯುದ್ಧದಲ್ಲಿ ನಾನು ನಿನ್ ಜೊತೆ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನೀವಿಷ್ಟು ಧೈರ್ಯ ಕೊಟ್ಟಿದ್ದೀರಾ ಅಂದಮೇಲೆ ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. That's like my boy. ಪ್ರೀತಿಸ್ತೀನಿ ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ಬೆಳಿಗ್ಗೆ ಎದ್ದು ಇದನ್ನೆಲ್ಲ ನೋಡ್ಲಿಲ್ಲ ಅಂದ್ರೆ ನನ್ನ ದಿನ ಪ್ರಾರಂಭನೇ ಆಗಲ್ಲ. ಅವರು ಯೋಗ್ಯತೆಗೂ ಮೀರಿದ್ದಕ್ಕೆ ಆಸೆ ಪಟ್ಟು ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ತಿದೆಯಲ್ಲ. ಅಪ್ಪ ಅಪ್ಪ ಕಿಟಕಿಲಿ ನೀನ್ ಬೆಂಕಿ ಕಾಯಿಸ್ಕೊಳ್ತಿದ್ದದನ್ನ ನೋಡ್ದೆ. ತುಂಬಾ ಚಳಿ ಆಗ್ತಿದ್ಯಾ ಅಪ್ಪ? ಬೆಂಕಿ ಆರೋಗ್ತಿದೆ, ಶಾಲ್ ಹೊತ್ಕೋ. ಆರು ಹೋಗಿಲ್ಲ, ಇನ್ನು ಹೊತ್ತು ಉರಿತಿದೆ ಬೆಂಕಿ. ಅದನ್ನ ಹಬ್ಬದೇ ಇರೋ ತರ ನೋಡ್ಕೋಬೇಕು. ನಾನು ಶ್ರೀಮಂತ ಆಗಿದ್ದಿದ್ರೆ ಈ ತರದ ಪರಿಸ್ಥಿತಿ ನನ್ನ ಮಗಳ ಪ್ರೀತಿಗೆ ಬರ್ತಿತ್ತಾ? ಏನಪ್ಪ ಯೋಚನೆ ಮಾಡ್ತಾ ಇದ್ಯಾ? ಬಾ ಮಲ್ಕೋ. ನಿದ್ದೆ ಬರ್ತಿಲ್ಲಮ್ಮ. ಸರಿ, ನಾನು ಇಲ್ಲೇ ಇರ್ಲಾ? ಬೇಡ, ನೀನು ಹೋಗಿ ಮಲ್ಕೋ. ಸರಿಯಪ್ಪ. ದೇವ್ರೆ, ನಾಳೆ ಗಣೇಶನ ಹಬ್ಬ. ಬಂದಿರೋ ವಿಘ್ನ ಎಲ್ಲ ನಿವಾರಣೆ ಆಗೋ ಹಾಗೆ ಮಾಡಪ್ಪ. ವಕೀಲಮ್ಮನವ್ರ ನಂಬಿಕೆ ಕಳ್ಕೋಬಾರ್ದು, ಅವ್ರ ಮನ್ಸಿಗೆ ನೋವಾಗಬಾರ್ದು. ಕಾಪಾಡು ತಂದೆ, ಕಾಪಾಡು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್. ಶ್ರೀಮದ್ ಗಣಪತೆ ನಮೋ ನಮಃ.
ಗಣೇಶ ಸೂಪರ್ ಸ್ಟಾರ್. ಜನನಿ ಆರತಿ ತಗೊಂಡ್ ಬಮ್ಮ. ಗೌರಿ ಮೂರ್ತಿ ಅದೆಷ್ಟು ಮಂಗಳಕರವಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದ್ದು? ಅದಕ್ಕೆ ನಾನು. ತುಂಬಾ ಚೆನ್ನಾಗಿದೆ ಮೋಹನ್. ದಾಮಿನಿ ಅಕ್ಕ ದೀಪ ಹಚ್ಚಮ್ಮ. ಜನನಿ ನೀನು ಹಚ್ಚಮ್ಮ. ಪಾರ್ವತಿ ಅವರೇ ಬನ್ನಿ. ಇಲ್ಲಿಟ್ಟಿರೋ ಕಾಲ್ ದೀಪನು ಹಚ್ಚಿ. ಪ್ರತಿ ವರ್ಷ ಗಣಪತಿ ಹಬ್ಬನ ಜೋರಾಗಿ ಆಚರಿಸ್ತಾ ಇದ್ವಿ. ಮನೆ ಮುಂದೆ ಪೆಂಡಾಲ್ ಹಾಕಿ ಮೆರವಣಿಗೆಯಲ್ಲಿ ಬಂದು ಎಷ್ಟೆಲ್ಲ ಚಟುವಟಿಕೆ ಇರ್ತಾ ಇತ್ತು. ಈ ಸರ್ತಿ ವಾತಾವರಣ ಸರಿ ಇಲ್ಲ. ಆದ್ರಿಂದ ಹೊರಗಡೆ ಮಾಡೋದ್ರ ಬದಲು ಸಿಂಪಲ್ ಆಗಿ ಗಣಪತಿ ಪೂಜೆನ ಮನೇಲೆ ಮಾಡೋಣ ಅಂತ ನಿರ್ಧಾರ ಮಾಡಿರೋದು. ಹೌದು, ಅದೇ ಸರಿ. ಹಾಗಂತ ಊಟ ತಿಂಡಿಯಲ್ಲಿ ಸರಳತೆ ಏನ್ ಬೇಕಾಗಿಲ್ಲ. ನಮ್ ಗಣೇಶನ್ಗೆ ಇಷ್ಟವಾದ ಎಲ್ಲಾ ಭಕ್ಷ್ಯಗಳು ರೆಡಿ ಆಗ್ಲಿ. ಪಾರ್ವತಿ, ಅದು ನಿನ್ ಡಿಪಾರ್ಟ್ಮೆಂಟ್, ನಿನ್ ರೆಸ್ಪಾನ್ಸಿಬಿಲಿಟಿ. ಮರಿಬೇಡಮ್ಮ. ಸರಿ ಜನನಿ, ನೈವೇದ್ಯಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ಅಚ್ಚುಕಟ್ಟಾಗಿ ತಯಾರು ಮಾಡಿ ಇಟ್ಕೊಮ್ಮ. ಸರಿ ಅತ್ತೆ. ಜನನಿ, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಬಾ ಬಾ ಬಾ. ಗೌರಿಗೆ ಗೆಜ್ಜೆ ವಸ್ತ್ರ ಮಾಡಿಟ್ಟಿದ್ನಲ್ಲ, ತಗೊಂಡ್ ಬರ್ತೀನಿ. ಚಿಕ್ಕಪ್ಪ, ಒಂದ್ ಕೆಲಸ ಇದೆ, ಬನ್ನಿ ಬೇಗ. ಏನು? ಬನ್ನಿ ಹೇಳ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ದೇವದೇವಂ ಜಗನ್ನಾಥಂ ದೇವೇಶಂ. ಅಪ್ಪ ಗಣೇಶ, ಯಾವುದೋ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ಕೇಳಿದ್ದೀನಿ. ಇನ್ನು ಪ್ರೀತಿ ವಿಷಯಕ್ಕೆ ಬಂದ್ರೆ ಅಡೆತಡೆಗಳೇ ಜಾಸ್ತಿ. ಅದು ನಮ್ಮ ಅನುಭವಕ್ಕೂ ಬಂದಿದೆ. ಆದ್ರೂ ಇವತ್ತು ನಾನು ನಿನ್ ಮೊರೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪ್ರೀತಿನ ನೀನೇ ರಕ್ಷಣೆ ಮಾಡಬೇಕು. ದೇವ್ರೆ, ನಮ್ಮಿಂದಾಗಿ ಯಾಮಿನಿಯವ್ರ ಕುಟುಂಬಕ್ಕೂ ತೊಂದರೆ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಎಲ್ರು ನಮ್ಮ ಪ್ರೀತಿನ ಒಪ್ಪಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಮದುವೆ ಆಗೋ ಹಾಗೆ ಮಾಡಪ್ಪ. ಪಾರ್ವತಿ, ನಿನ್ ಮನೆಗೆ ಹೋಗಿ ನಿನ್ ಜಾತಕ ತಗೊಂಡ್ ಬಮ್ಮ. ಜಾತಕನ? ಯಾಕಪ್ಪ? ನೀನ್ ಮೊದಲು ಹೋಗಿ ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ಬೇಗ ಹೋಗು. ಅಪ್ಪ, ಏನಕ್ಕೆ ಜಾತಕ ತರ ಕೇಳಿದ್ರಿ? ಹೇಳ್ತೀನಿ, ವಿಷಯ ಇದೆ. ತಂದ್ಯಮ್ಮ, ನನ್ ಜಾತಕ ತರೋದಕ್ಕೆ ಯಾಕೆ ಹೇಳಿದ್ರಿ ಅಂತ ಈಗ್ಲಾದ್ರೂ ತಿಳ್ಕೊಬೋದಾ? ಪ್ರಶ್ನೆ ಮಾಡೋದ್ರಲ್ಲೂ ಎಷ್ಟೊಂದು ಜಾಣ್ಮೆ ಇದೆ ಅಮ್ಮ ನಿನ್ನಲ್ಲಿ. ಯಾಕೆ ಹೇಳಿ ಅನ್ನೋದ್ರ ಬದಲು ಯಾಕೆ ಅಂತ ತಿಳ್ಕೋಬೋದಾ ಅಂತ ಕೇಳ್ತೀಯಲ್ಲ,
ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಸೂಕ್ಷ್ಮ ಸ್ವಭಾವದವಳು ಅಂತ. ಸರಿ, ಈಗ ಜಾತಕದ ವಿಷಯಕ್ಕೆ ಬರ್ತೀನಿ. ನೀನು ನಿನ್ನ ಗಂಡ ಆ ಗಣೇಶನ ಮುಂದೆ ನಿಂತ್ಕೊಂಡು ಏನಂತ ಬೇಡ್ಕೊಂಡ್ರಿ? ನಮ್ಮ ಪ್ರೀತಿಗೆ ಇರೋ ಎಲ್ಲ ಅಡೆತಡೆಗಳು ಆದಷ್ಟು ಬೇಗ ದೂರ ಮಾಡಿ ನಮ್ಮಿಬ್ರನ್ನ ಬೇಗ ಒಂದ್ ಮಾಡುವಂತ ತಾನೆ? ನಿಮ್ಮಿಬ್ರು ಮನಸ್ಥಿತಿ, ನಿಮ್ಮ ಮನಸ್ಸಲ್ಲಿ ನಡೀತಿರೋ ಹೋರಾಟ ಸ್ಪಷ್ಟವಾಗಿ ನನ್ಗೆ ಕಾಣಿಸ್ತಿದ್ಯಮ್ಮ. ನಿನ್ ಗಂಡನೂ ಪ್ರತಿಯೊಂದು ಸಂದರ್ಭಕ್ಕೂ 2-3 ಅರ್ಥ ಹುಡುಕಿ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋತಾನೆ. ಎಷ್ಟೇ ಧೈರ್ಯ ಹೇಳಿದ್ರು ಆ ಕ್ಷಣಕ್ಕೆ ಹೂ ಅಂದು ಮತ್ತೆ ಭಯ ಪಟ್ಕೊಂಡು ಅದೇನೋ ಯೋಚನೆಗೆ ಒಳಗಾಗ್ತಾನೆ. ನೀನು ಅಷ್ಟೇ ತೊಳಲಾಟದಲ್ಲಿದ್ಯಾ. ಪ್ರೀತಿಲಿ ಇದೆಲ್ಲ ಮಾಮೂಲಿನೇ, ನನಗೆ ಅರ್ಥ ಆಗುತ್ತೆ ಅಲ್ವಾ ಪ್ರೀತು? ಎಸ್ ಡ್ಯಾಡ್, ನಾನ್ ಲವ್ ಮಾಡೋ ಟೈಮಲ್ಲಿ ಬ್ರೋ ಅದಕ್ಕೆ ನಂಗೆ ಎಷ್ಟು ಧೈರ್ಯ ಹೇಳ್ತಿದ್ರು ಅಂದ್ರೆ, ಈ ಕಾಫಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನ್ಸಲ್ವಾ, ಆತರ ಮತ್ತೆ ಮತ್ತೆ ಧೈರ್ಯ ಬೇಕು ಅಂತ ಅನ್ಸೋದು. ನಮ್ ಲವ್ ಬಿಲ್ ನಮ್ ಮಾವನ್ ನೋಡಿದ್ರೆ ಮೀಟರ್ ಆಫ್ ಆಗ್ಬಿಡ್ತಿತ್ತು, ಕೈಕಾಲ ಆಡ್ತಾ ಇರ್ಲಿಲ್ಲ. ಆದ್ರೆ ಇವರಿಬ್ರು ಆಪೋಸಿಟ್, ಅಂತ ಖಡಕ್ ವಿಲನ್ ಯಾರು ಇಲ್ಲ. ಸಾಫ್ಟ್ ವಿಲನ್ ನಾನು. ಯಾರು? ಇನ್ಯಾರು? ನಿನ್ ಮಾಮು, ಇವರಪ್ಪ. ಸಾರಿ ಮಕ್ಕಳ, ಹನುಮಂತು ಅಖಿಲನ ವಿಲನ್ ಅನ್ನೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ಪ್ರೀತಿ ವಿಚಾರದಲ್ಲಿ ಯಾರೇ ವಿರೋಧಿ ಆದರೂ ಅವರು ವಿಲನ್ ಥರನೇ ಕಾಣಿಸ್ತಾರೆ, ಅದಕ್ಕೆ ಹಾಗಂದೆ. ಸರಿ, ವಿಷಯಕ್ಕೆ ಬರ್ತೀನಿ. ಅಖಿಲ ಆದಿತ್ಯ ಯಾಮಿನಿ ಮದುವೆ ಆದಷ್ಟು ಬೇಗ ಫಿಕ್ಸ್ ಮಾಡಬೇಕು ಅಂತ ಕಾಯ್ತಿದ್ದಾಳೆ. ನಾವು ಅವಳಿಗಿಂತ ಫಾಸ್ಟಾಗಿ ಏನಾದರೂ ಮಾಡಬೇಕಲ್ವಾ? ಅದಕ್ಕೆ ಗಣೇಶನೇ ನನಗೊಂದು ಉಪಾಯ ಕೊಟ್ಟ. ಪರಿಹಾರನೇ ಇಲ್ದಿರೋ ಸಮಸ್ಯೆನೇ ಇಲ್ಲಮ್ಮ. ಅದಕ್ಕೆ ನನ್ಗೆ ಗೊತ್ತಿರೋ ಒಬ್ರು ಗುರುಗಳಿಗೆ ನಿಮ್ಮಿಬ್ರು ಜಾತಕ ತೋರಿಸಿ ಶಾಸ್ತ್ರೋಕ್ತವಾಗಿ ನಡಿಬೇಕಾಗಿರೋ ನಿಮ್ಮಿಬ್ರು ಮದುವೆಗೆ ಏನಾದರೂ ಅಡೆತಡೆಗಳಿದ್ರೆ ಅದಕ್ಕೆ ಪರಿಹಾರ ಹೇಳಿ ಅಂತ ಕೇಳೋಣ ಅಂತ ನಿಮ್ ಜಾತಕ ತರಿಸ್ಕೊಂಡೆಪ್ಪ. ನಂಬೋದು ನಂಬ್ತೀವಿ, ಆ ಗಣೇಶನ ಸಂಪೂರ್ಣವಾಗಿ ನಂಬಿಡೋಣ. ಪರಿಹಾರ ಕೊಡೋ ಆ ಗಣೇಶ ಅಖಿಲ, ಹನುಮಂತು, ಯಾಮಿನಿಗೆ ನಿಮ್ಮಿಬ್ರು ಪ್ರೀತಿನ ಅರ್ಥ ಮಾಡಿಸ್ತಾನೆ. ಏನಂತೀರಾ? ಅರೆ ವಾ, ಇದೊಂಥರ ಚೆನ್ನಾಗಿದೆ ಡ್ಯಾಡ್. ಅವಲಕ್ಕಿ ಪವಲಕ್ಕಿ ಆಟದ ತರ. ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಕಾಂಚನ ಮಿಣಮಣ ಅದನ್ನ ಹೇಳ್ಬಿಡು. ಎಸ್ ಆಫ್ ಕೋರ್ಸ್, ಕಾಂಚನ ಮಿಣಮಣ ಡಾಮ್ ಡೂಮ್ ಕೊಯ್. ಪ್ರೀತು, ಈ ಪ್ರೀತಿ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನೀವೇನು ಆಟ ಅನಿಸ್ತಿದ್ಯಾ? ಸಾರಿ ಡ್ಯಾಡ್, ಅದು ನೀವೇನೇನೋ ಎಕ್ಸಾಂಪಲ್ಸ್ ಕೊಟ್ರಲ್ಲ, ಅದಕ್ಕೆ ನನ್ನೊಂದಿರಲಿ ಅಂತ ಹಂಗೆ ಒಂದ್ಬಿಟ್ಟೆ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಹೋಗ್ಲಿ ಬಿಡಿಯಪ್ಪ, ಪ್ರೀತಿದು ಹುಡುಗಾಟದ ಬುದ್ಧಿ ಅಂತ ನಿಮಗೂ ಗೊತ್ತಲ್ವಾ? ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಇಷ್ಟೊತ್ತು ನಾನು ನಿನ್ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀನು ನಿನ್ ತಮ್ಮನ್ ಸಪೋರ್ಟ್ ಮಾಡ್ತಿದ್ಯಾ? ಎಲ್ಲಿ ಬಿಟ್ಕೊಡ್ತೀಯ ನಿನ್ ತಮ್ಮನ್ನ? ಪಾರ್ವತಿ ತಗೊಮ್ಮ, ಇದು ನಿನ್ ಜಾತಕ, ಇದು ನಿನ್ ಗಂಡನ ಜಾತಕ. ಇದನ್ನ ಸ್ವಲ್ಪ ಹೊತ್ತು ಗಣೇಶನ್ ಮುಂದೆ ಇಟ್ಟು ಕೈ ಮುಗಿದು ಭಕ್ತಿಯಿಂದ ಇಬ್ರು ಬೇಡ್ಕೊಳ್ಳಿ. ಇರೋ ಎಲ್ಲ ಅಡೆತಡೆಗಳು ಆದಷ್ಟು ಬೇಗ ಪರಿಹಾರ ಆಗ್ಲಿ, ದೂರ ಆಗ್ಲಿ ಅಂತ. ಸರಿ ಮಾವ. ಆಮೇಲೆ ಈ ಜಾತಕಗಳಿಗೆ ತಗೊಂಡು ಹೋಗಿ ನಮ್ ಗುರುಗಳಿಗೆ ತೋರಿಸ್ತೀನಿ. ಹಾಗಿದ್ರು ಇವತ್ತು ಒಳ್ಳೆ ದಿನ ಅಲ್ವಾ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಂಬೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಜಾತಕ ತೋರ್ಸಕ್ ಹೋದ್ರೆ ಕತ್ಲಾಗೋದ್ರೊಳಗೆ ವಾಪಸ್ ಮನೆಗೆ ಬನ್ನಿ. ಯಾಕಪ್ಪ? ಅಖಿಲಾಗ ಅನುಮಾನ ಬರಬಾರ್ದು ಅಂತನಾ? ಅಲ್ಲ ಡ್ಯಾಡ್, ಗಣೇಶನ್ ಶಾಪ ಸಿಗ್ಬಾರ್ದು ಅಂತ. ಅದು ಹೇಗೆ? ಅಯ್ಯೋ, ರಾತ್ರಿ ಹೊತ್ತು ಚಂದ್ರ ನೋಡಿದ್ರೆ ತಗ್ಲಾಕೊಳ್ತೀರಾ ಅಂದೆ. ಓ ಹಾಗೆ. ಇವತ್ತು ಬೆಳದಿಂಗಳು ಡೇಂಜರ್ ಅನ್ನೋ ಅಂದ್ರೆ ಒಂದಿನದ ಮಟ್ಟಿಗೆ ಆ ಚಂದ್ರನು ಇವರಿಬ್ರು ಲವ್ಗೆ ವಿಲನ್ ಆದ. ಸರಿ, ಅವನು ಫೇಸ್ ಮಾಡ್ಬಿಡೋಣ. ಸರಿ ಸರಿ, ಹೋಗಿ ದೇವ್ರ ಹತ್ರ ಇಟ್ಟು ಬೇಡ್ಕೊಳ್ಳಿ. ಹೋಗಿ.
ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ನಿನಗೆ ಗೊತ್ತು. ನಾವಿಬ್ಬರು ಮದುವೆ ಆದ್ರೆ ಆ ಪ್ರೀತಿಗೊಂದು ಅರ್ಥ ಸಿಗುತ್ತೆ. ಹೇಗಾದ್ರೂ ಮಾಡಿ ಮನೆಯವ್ರಿಗೆಲ್ಲ ಒಪ್ಪಿ ನಮ್ಮ ಮದುವೆ ಆಗೋ ಹಾಗೆ ಮಾಡಪ್ಪ. ನಮ್ಮ ಮದ್ವೆಗಿರೋ ಅಡೆತಡೆಗಳಿಗೆ ಒಂದೊಂದಾಗಿ ಪರಿಹಾರ ಕೊಡು ದೇವ್ರೆ. ನಿನ್ನನ್ನೇ ನಂಬಿದೀವಿ. ನಮ್ ಕೈ ಹಿಡಿದು ಕಾಪಾಡ್ತೀಯೋ ಅಥವಾ ಕೈ ಬಿಟ್ಟು ಕಷ್ಟ ಅನುಭವಿಸಿ ಅಂತೀಯೋ ನಿನಗೆ ಸೇರಿತ್ತು.